ನೀವು ನೋಡ್ತಾ ಇದ್ರ ಆರ್ಮ್ಯಾಕ್ಸ್ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ದೇಶದಲ್ಲಿ ಅಧಿಕಾರದ ಆಸೆಗಾಗಿ ಅರಾಜಕತೆ ಸೃಷ್ಟಿಸುವ ಪ್ರಯತ್ನ ನಡೀತಾ ಇದೆ. ಇದರ ಹಿಂದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಕೈವಾಡ ಇದೆ ಅಂತ ಹೇಳಿ ಸಂಸದ ಗೋವಿಂದ ಕಾರಜೋಳ ಅವರು ಆರೋಪಿಸಿದ್ದಾರೆ. ಜಾತಿ ಮೀಸಲಾತಿ ಬೇಡ ಎನ್ನುವುದು ಸರಿಯಲ್ಲ. ಜಾತಿ ವ್ಯವಸ್ಥೆ ಮತ್ತು ಮೀಸಲಾತಿ ವ್ಯವಸ್ಥೆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿವೆ. ಸಾಮಾಜಿಕ ವ್ಯವಸ್ಥೆಯ ನೋವನ್ನ ಅನುಭವಿಸದೆ ಇರೋರು ಮೀಸಲಾತಿ ಕುರಿತು ಮಾತನಾಡುವುದು ಸರಿಯಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಹೊಸದಾಗಿ ದೇಶ ಕಟ್ಟುತ್ತೇವೆ ಎಂಬ ರಾಹುಲ್ ಗಾಂಧಿಯವರ ಹೇಳಿಕೆ ನೋವು ತಂದಿದೆ. ಅವರಿಗೆ ಭಾರತದ ಸಾಮಾಜಿಕ ವ್ಯವಸ್ಥೆಯ ಅರಿವಿಲ್ಲ. ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ದೊರೆಯುತ್ತಿರುವಂತಹ ಮೀಸಲಾತಿಯನ್ನ ತೆಗೆದುಹಾಕುವ ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಸಂಸದ ಗೋವಿಂದ ಕಾರಜೋಳ ಅವರು ಆರೋಪಿಸಿದ್ದಾರೆ. ಅದರ ಹಿಂದೆ ರಾಹುಲ್ ಗಾಂಧಿಯವರ ಕೈವಾಡ ಇರ್ತಕ್ಕಂಥದ್ದು ನಮಗೆ ಎದ್ದು ಕಾಣ್ತಾ ಇದೆ. ಇವತ್ತು ಪತ್ರಿಕೆ ಒಳಗೆ ಓದಿದೆ, ನೇಹಾ ಬೋರಾ ಅಂತಕ್ಕಂಥ ವಿದ್ಯಾರ್ಥಿನಿ, ಇನ್ನು ಅವರು JNU ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ ಅಂತ ನೋಡಿ. ಅವರು ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂತ. ಇನ್ನೂ ವಿದ್ಯಾರ್ಥಿ ಅವರು ಹೊಸದಾಗಿ ದೇಶ ಕಟ್ಟುತ್ತೇವೆ ಅಂತಕ್ಕಂಥದ್ದನ್ನು ಕೆಲವು ಮಾಧ್ಯಮಗಳಲ್ಲಿ ವೈಭವೀಕರಿಸಿ ಬರೆದದ್ದನ್ನು ನೋಡಿ ನನಗೆ ಸ್ವಲ್ಪ ನೋವು ಆಯಿತು, ಬೇಸರನೂ ಆಯಿತು. ಗೊತ್ತಿಲ್ಲ, ಇನ್ನೂ ಓದೋದೇ ಮುಗಿದಿಲ್ಲ, ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತಾ ಇದ್ದಾರೆ ರಾಜಕೀಯಕ್ಕೆ ಬನ್ನಿ ಅಂತ. ಏನಿದ್ರಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಓದೋದನ್ನು ಬಿಟ್ಟು ರಾಜಕೀಯಕ್ಕೆ ಬನ್ನಿ ಅಂತ ಕರೆ ಕೊಟ್ರ ಅದರ ಪರಿಣಾಮ ಏನು? ಅದಕ್ಕೆ ತನ್ನ ಭವಿಷ್ಯನಾಗ ತನಗೆ ಗೊತ್ತಿಲ್ಲದವ್ರು ಅಂತವ್ರು ಇಂಥ ಯಾರ್ದೋ ಪ್ರಚೋದನೆಯಿಂದ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಿದ್ರು. ಏನು ಹೋರಾಟ ಅವ್ರದ್ದು? ಮೊದಲಕ್ಕಂಥ ರಾಹುಲ್ ಗಾಂಧಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ, ಅವ್ರಿಗೆ ಸಾಮಾಜಿಕ ವ್ಯವಸ್ಥೆ ಅರಿವೇ ಇಲ್ಲ. ಸಾಮಾಜಿಕ ವ್ಯವಸ್ಥೆ ಗಂಧನೇ ಗೊತ್ತಿಲ್ಲದಂಥವ್ರು, ಸಾಮಾಜಿಕ ವ್ಯವಸ್ಥೆಯ ನೋವನ್ನು ಅನುಭವಿಸದೇ ಇರತಕ್ಕಂಥವ್ರು ದೇಶದಲ್ಲಿ ಅಧಿಕಾರಕ್ಕಾಗಿ ಇವತ್ತು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುರ್ಚಿ ಕೊಡರು ಒಂದೆರಡು ಕುರ್ಚಿ ಆಗದೆ ಇದ್ರೆ ಈ ದೇಶ ಉಳಿಬಾರ್ದು ಅನ್ನೋ ಮನಸ್ಥಿತಿ ಒಳಗಿದ್ದಾರೆ. ಈ ದೇಶದಲ್ಲಿ ಅರಾಜಕತೆ ಉಂಟು ಮಾಡಬೇಕು, ನಾಗರಿಕ ದಂಗೆಯನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಕೆಟ್ಟ ಮನಸ್ಥಿತಿ ಒಳಗಿದ್ದಾರೆ. ಇದನ್ನ ನಾನು ಖಂಡಿಸುವ ಸಲುವಾಗಿ ಇವತ್ತು ಕರೆದಿದ್ದೆ. ಈಗೇನು ಇವರು ಹೋರಾಟ ಮಾಡ್ತಾ ಇದ್ದಾರೆ, ದೇಶ ಕಟ್ತೀವಿ ಅಂತೇಳಿ. ಇವ್ರಿಗೆ ದೇಶದ ಇತಿಹಾಸ ಗೊತ್ತದನ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶದ ಭಾಷೆಗಳು ಗೊತ್ತದವ? ಜನಾಂಗದ ಸ್ಥಿತಿ ಗೊತ್ತದನ? ಅಸ್ಪೃಶ್ಯತೆ ಆಚರಣೆ ಗೊತ್ತದನ? ಸ್ಲಂದಲ್ಲಿ ಹುಟ್ಟು ಬೆಳೆದಿದಾರ? ಏನು ಇವರು? ಏನೂ ಇಲ್ಲದನೇ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡಿ ದೇಶದಲ್ಲಿ ದಂಗೆ ಎಬ್ಬಿಸಿ ಅಧಿಕಾರಕ್ಕೆ ಬರ್ಬೇಕಂತ ನಮ್ಮ ನೆರೆ ರಾಷ್ಟ್ರಗಳ ದೇಶದಲ್ಲಿ ಆಗ್ತಾ ಇದೆ, ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಆ ರೀತಿ ಅರಾಜಕತೆ ಹುಟ್ಟು ಹಾಕಿಸ್ಲಿಕ್ಕೆ ರಾಹುಲ್ ಗಾಂಧಿ ಅವರು ಇಂಥ ಪ್ರಚೋದನೆಗಳನ್ನ, ಇಂಥ ದೇಶದ್ರೋಹಿ ಸಂಘಟನೆಗಳಿಗೆ ಬೆಂಬಲ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ದೇಶದ ಜನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಒಂದು ಹೇಳ್ತೀನಿ, ಜಾತಿ ಆಧಾರಿತ ಮೀಸಲಾತಿ ಇರಬಾರ್ದು ಅಂತೇನು ಹೇಳ್ತಾ ಇದ್ದಾರೆ ಇವರು. ಇವರಿಗೆ ನನ್ನ ಪ್ರಶ್ನೆ ಇಷ್ಟೇ, ಬ್ರಿಟಿಷ್ ಸರ್ಕಾರವೂ ಕೂಡ ಬ್ರಿಟಿಷರ ಆಡಳಿತದಲ್ಲಿ 1854ರಲ್ಲಿ ಬ್ರಿಟಿಷ್ ಸರ್ಕಾರದ ಶಿಕ್ಷಣ ಆಯುಕ್ತರು ಅಂದರೆ ಕಮಿಷನರ್, ಎಜುಕೇಷನ್ ಕಮಿಷನರ್ ಅವರು ಶ್ರೀ ಜಾರ್ಜ್ ವುಡ್ ಅಂತಕ್ಕಂಥವ್ರು ಅವತ್ತಿನ ಕಾಲದಲ್ಲಿ 1854ರಲ್ಲಿ ಗ್ರಾಂಟ್ ಇನ್ ಏಡ್ ಅಂದರೆ ಅನುದಾನಿತ
ಖಾಸಗಿ ಶಾಲೆಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ಪ್ರೋತ್ಸಾಹಿಸ್ಬೇಕಂತ ಹೇಳಿದ್ರು. ಯಾತಕ್ಕಂದ್ರೆ ಕೇರಿಗಳಲ್ಲಿರ್ತಕ್ಕಂಥ ಎಷ್ಟು ಜನ ಬಂದಿಲ್ಲ. ಯಾರು ಈ ದೇಶದಲ್ಲಿ ಸಾವಿರ ವರ್ಷಗಳಿಂದ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದ, ಯಾರು ಹೊಲೆಮಾದಿಗರಂತವ್ರನ್ನ ಊರೊಳಗಡೆ ಬರ್ಲಿಕ್ಕೆ ಕೊಟ್ಟಿಲ್ಲ, ನೀರು ಮುಟ್ಲಿಕ್ಕೆ ಕೊಟ್ಟಿಲ್ಲ, ಬಾವಿ ಮುಟ್ಲಿಕ್ಕೆ ಕೊಟ್ಟಿಲ್ಲ, ಕೆರೆಕಟ್ಟೆಗಳನ್ನು ಮುಟ್ಲಿಕ್ಕೆ ಕೊಟ್ಟಿಲ್ಲ, ಶಾಲೆಗಳಲ್ಲಿ ಪ್ರವೇಶ ನೀಡಿಲ್ಲ, ಅಂತ ಜನರಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಮ್ಮ ಮಠಾಧೀಶರು ಮುರುಘರಾಜೇಂದ್ರ ಶರಣರು, ಮುರುಘಾ ಮಠದ ಸ್ವಾಮೀಜಿಯವರು, ಸಿರಿಗೆರೆ ಸ್ವಾಮೀಜಿಯವರು, ನಮ್ಮ ತುಮಕೂರಿನ ಸ್ವಾಮೀಜಿಯವರು, ಇವತ್ತು ನಮ್ಮ ಬಾಗಲಕೋಟೆ ಬಿಜಾಪುರನಲ್ಲಿ ಸ್ವಾಮೀಜಿಗಳೇ ಪ್ರಾರಂಭ ಮಾಡಿದಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘ, BLD ಸಂಸ್ಥೆ, ಎಲ್ಲರೂ ಸ್ವಾಮಿಗಳೇ ಮಾಡಿದ್ದಾರೆ. ಸ್ವಾಮಿಗಳು ಹೆಂಗೆ ಮಾಡಿದ್ದಾರೆ? ಅವ್ರದ್ದೇನು ಆಸ್ತಿ ಇರಲಿಲ್ಲ. ನಿಮ್ಮಂಥ ಇದ್ದವ್ರ ಹತ್ರ ಜೋಳಿಗೆ ಹಾಕಿ ತಗೊಂಡು ಬಂದು ಶಾಲೆ ಕಟ್ಟಿದ್ರು. ನಿಮ್ಮಂಥವ್ರು ಇದ್ದವ್ರ ಹತ್ರ ಜೋಳ ಗೋಧಿ ತಂದು ಬಡವ್ರ ಮಕ್ಕಳಿಗೆ ಹಾಸ್ಟೆಲ್ಗಳನ್ನ ಮಾಡಿದರು. ಆದ್ದರಿಂದ ಈ ರಾಜ್ಯದಲ್ಲಿ ಈ ಮಠಾಧೀಶರ ಪುಣ್ಯದಿಂದ ನಮಗೆ ವಿದ್ಯಾದಾನ ಆಗಿದೆ. ಇರ್ತದ ಎಲ್ಲಿವರೆಗೂ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಅದ, ಶ್ರೇಣೀಕೃತ ವ್ಯವಸ್ಥೆ ಅದ, ಅಲ್ಲಿವರೆಗೂ ಇರ್ತದೆ. ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿದೆ. ನಮ್ಮ ಪೂರ್ವಜರು ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು, ಅವರೆಲ್ಲರೂ ಸೇರಿ ಈ ಜನಾಂಗವನ್ನು ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತೋದಕ್ಕಾಗಿ ಇದೊಂದು ಏಣಿಯನ್ನಾಗಿ ಮಾಡಿದ್ದಾರೆ. ಇದರ ವಿರುದ್ಧ ನಾನು ನಮ್ಮ SC ST ಹಿಂದುಳಿದ ಜನಾಂಗಕ್ಕೆ ವಿನಂತಿ ಮಾಡ್ತೇನೆ, ಯಾವ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಬೇಡಿ. ಇದರ ಹಿಂದೆ ದೊಡ್ಡ ಹುನ್ನಾರದ ಮೀಸಲಾತಿ ವ್ಯವಸ್ಥೆ ತೆಗೆಬೇಕಂತ ಹುನ್ನಾರ, ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ವಿನಂತಿ ಮಾಡೋ ಸಲುವಾಗಿ ಇವತ್ತು ನಾನು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೆ. ಮತ್ತು ಇವತ್ತು ಅದನ್ನು ವಿರೋಧ ಮಾಡಲಿಕ್ಕೆ ಹೊರಟಿದ್ದಾರೆ. ಸಂಸ್ಥೆಯನ್ನು ಹುಟ್ಟು ಹಾಕೊಂಡಾರ ಅವರೇ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನಿಮಗೇನಾದರೂ ಈ ದೇಶದ ವ್ಯವಸ್ಥೆ ಗೊತ್ತದನ? 1000 ವರ್ಷದ ಇತಿಹಾಸದ ಪುಟಗಳನ್ನು ಓದಿದ್ದೀರಾ ಅಂತ ನನ್ನ ಪ್ರಶ್ನೆ. ರಾಹುಲ್ ಗಾಂಧಿ ಅವರು ಬೆಂಬಲ ಮಾಡಿದರು. ಅವರು ಇಮಿಡಿಯೇಟ್ಲಿ ಜನತೆಗೆ ಯಾಕೆ ಮಾಡಿದ್ರು? ರಾಹುಲ್ ಗಾಂಧಿ ಅವ್ರಿಗೆ ಏನಾಗಬೇಕಾಗ್ಯದ ಅಂದ್ರೆ, ಈ ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ದಲಿತರಿಗೆ ಕೊಟ್ಟಿರ್ತಕ್ಕಂಥದ್ದು ಕಿತ್ತೊಗಿಬೇಕನ್ನೋದೇ ರಾಹುಲ್ ಗಾಂಧಿ ಉದ್ದೇಶ. ಅದಕ್ಕಾಗಿ ಅವರಿಗೆ ಬೆಂಬಲ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ IIT ಅಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಈ ಜಾತ ನಿಂದನೆ ಅಂತ ಹೇಳಿ ಕೆಲವು ದಲಿತ ಹುಡುಗರು, ಹಿಂದುಳಿದ ಹುಡುಗರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಆ ಕಾರಣಕ್ಕಾಗಿ ದೇಶದಲ್ಲಿ ಈ ವಿಶ್ವವಿದ್ಯಾಲಯಗಳಲ್ಲಿ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಮಾಡಿದೆ. ಬೇರೆ ಏನೂ ಕಾರಣಕ್ಕಲ್ಲ. ಇಂಥ ಗೊತ್ತಿಲ್ಲದವರು ಅದರ ಬಗ್ಗೆ ವಿರೋಧ ಮಾಡ್ತಾರೆ. ಕಾರಣ ಏನಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅಲ್ಲೇ ಸಮಾಧಾನ ಮಾಡಲಿಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ಒಂದು ಕಮಿಟಿ, ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ. ಯಾಕೆ ಮಾತಾಡೋದಿಲ್ಲ? ಅದನ್ನು ಹೇಳ್ಬೇಕಲ್ಲ, ಗೊತ್ತಾಗ್ತದೆ ಜನರಿಗೆ ಯಾಕೆ ಮಾತಾಡೋದಿಲ್ಲ ಅಂತ. ನಾವು ಅವ್ರು ಒಳ್ಳೆ ಕೆಲಸ ಮಾಡಿದ್ದನ್ನು ಯಾವುದನ್ನು ಇದು ಮಾಡೋದಿಲ್ಲ. ಯಾವುದೇ ಧರ್ಮದವ್ರು ಮಾಡಲಿ, ಯಾವುದೇ ಜಾತಿಯವ್ರು ಮಾಡಲಿ. ಇವತ್ತು ಕ್ರಿಶ್ಚಿಯನ್ಸ್ ಸಂಸ್ಥೆಯವರು, ಮಿಷನರಿಯವರು ಮಾಡಿದ್ದು ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಅವ್ರು ಮಾಡಿದ್ದೇನಂದ್ರೆ ಧರ್ಮಾಂತರ ಮಾಡಿ ಶಿಕ್ಷಣ ಅದು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದನ್ನು ನಾವು ಒಪ್ಪೋದು, ಖಂಡಿಸ್ತೀವಿ. ಆದರೆ ಶಿಕ್ಷಣ ಕಲಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅದನ್ನು ನಾವು ಮೆಚ್ತೀವಿ. ಇವತ್ತು ಸಮಾಜದಲ್ಲಿ ದಂಗೆಯನ್ನು ಎಬ್ಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜನತೆಗಳಿಗೆ ಶಿಕ್ಷಣ ಇಲಾಖೆ ಯಾರು ಕೊಟ್ಟರು? ಶಿಕ್ಷಣ ಇಲಾಖೆ ಅಧಿಕಾರ ಯಾರು ಕೊಟ್ಟರು? ಅಲ್ಲೊಂದು ವ್ಯವಸ್ಥೆ ಇದೆ. ಕಮಿಷನರ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, DDPI ಇದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಇದ್ದಾರೆ. ಅವರು ಅದನ್ನು ನೋಡ್ಕೊಳ್ತಾರೆ. ನೀವು ಹೋಗಿ ಗುಂಡು ಪೋಖ್ರಿಗಳ ಥರ ನಾವು ಇದನ್ನು ಚೆಕ್ ಮಾಡ್ತೀವಿ, ಇದನ್ನು ನೋಡ್ತೀವಿ ಅಂದ್ರೆ ಅದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂವಿಧಾನ ವಿರೋಧ ನೀತಿ ಆಗ್ತದೆ. ಸಂವಿಧಾನ ವಿರೋಧ ನೀತಿಯನ್ನು ನಾವು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡಿಬೇಕಾಗ್ತದೆ ಹೊರತು ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಪುಂಡು ಪೋಖ್ರಿಗಳು ಕೈಯಲ್ಲಿ ದಂಡ ಹಿಡ್ಕೊಂಡು ಹೋಗಿ ನಾನು ಚೆಕ್ ಮಾಡ್ತೀನಿ ಅಂತ ಶಿಕ್ಷಕರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದಲ್ಲ. ನಾವು
ಬೆಂಬಲಿಸಬಾರ್ದು ಅಂತೇಳಿ ನಮ್ಮ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಜಾಗೃತರಾಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಇನ್ನು ನರೇಂದ್ರ ಮೋದಿಜಿಯವರು ತಂದಿರತಕ್ಕಂಥ ವ್ಯವಸ್ಥೆ, ವಿಶ್ವವಿದ್ಯಾಲಯಗಳಲ್ಲಿ ಸೋಷಿಯಲ್ ಜಸ್ಟಿಸ್ ಕಮಿಟಿ ಅಂತ ಏನು ಮಾಡಿದ್ದಾರೆ, ಅದಕ್ಕೆ ಇವರಿಗೆ ಯಾಕೆ ನೋವಾಗ್ಯದ ಗೊತ್ತಿಲ್ಲ ನನಗೆ. ಇದನ್ನ ವಿರೋಧ ಮಾಡ್ತಕ್ಕಂಥವ್ರು ಯಾರು, ಅದರ ಬೆಂದಿರೋರು ಯಾರು? ರಾಹುಲ್ ಗಾಂಧಿ ಅವರು ಅದರ ಬೆನ್ನೆಂದರು. ರಾಹುಲ್ ಗಾಂಧಿಗೆ ಒಂದೇ ಒಂದು ಗುರಿ, ಬೇರೆ ಏನೂ ಇಲ್ಲ. ಈ ದೇಶ ಹಾಳಾಗಿ ಹೋದ್ರೂ ಚಿಂತಿಲ್ಲ, ನಾನೊಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದ.